ಹಾಯ್ ಕ್ಯೂಟೀಸ್, ಇವತ್ತು ಮನೆಯಲ್ಲೇ ಅರಿಶಿನ ಬೆಳೆಸೋಣ ಅಂತ ಅಂದ್ಕೊಂಡು ಈ ರೀತಿ ಎಲ್ಲ ನಾನು ಮೊನ್ನೆ ಗ್ರೋ ಬ್ಯಾಗ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆನಲ್ಲ, ಅದರಲ್ಲೇ ಈಗ ರೈಸೋಮ್ಸು ಮೀನ್ಸ್ ಅರಿಶಿಣದ ರೈಸೋಮ್ಸ್ ಇಡ್ತಾ ಇದ್ದೀನಿ. ಇದನ್ನು ರೂಟ್ ಅನ್ನಲ್ಲ, ರೈಸೋಮ್ಸ್ ಅಂತಲೇ ಹೇಳೋದು. ಸೊ ಅರಿಶಿಣ ಕೊಂಬ, ಹಸಿ ಅರಿಶಿಣ ಕೊಂಬ ಅಂತ ಹೇಳ್ಬೋದು. ಸೊ ಮನೆಯಲ್ಲೇ ಬೆಳೆಸೋಣ ಅಂತೇಳಿ ಮೊನ್ನೆ ತಾನೇ ಗ್ರೋ ಬ್ಯಾಗ್ಸ್ ತರಿಸಿ ಎಲ್ಲಾದರೂ ವೀಡಿಯೋ ಹಾಕಿದ್ನಲ್ಲ, ಅದರಲ್ಲೇ ಈಗ ಅರಿಶಿಣನೂ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಕೆಲವು ಅರಿಶಿಣದ ಕೊಂಬು ಸಿಕ್ಕಿದೆ ನೋಡಿ. ಅದೇ ಇದರಲ್ಲಿ ನನಗೆ ಸ್ವಲ್ಪ ಇದೆ. ಸೊ ಇದರಲ್ಲಿ ಬೇಬಿ ರೂಟ್ ಅಂತ ಹೇಳ್ತೀವಲ್ಲ, ಸೊ ಬೇಬಿ ರೈಸೋಮ್ ಅಂತ ಹೇಳ್ತೀವಲ್ಲ, ಕೆಲವಕ್ಕೆ ಬಂದಿದ್ದು ನೋಡು. ಮೀನ್ಸ್ ಹೇಳ್ತೀವಿ ನೋಡಿ, ಮಗು ಅರಿಶಿಣ ಕೊಂಬು ಮಕ್ಕಳಾಗಿರೋದಂತ ಹೇಳ್ತಿರ್ತಾರೆ ನೋಡಿ, ಅರಿಶಿಣ ಕೊಂಬಿಗೆ ಆ ರೀತಿ ಇರೋದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೆ ಈಸಿ ಆಗುತ್ತೆ, ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ಸೊ ಅದೇ ಇದರಿಂದ ನಾನು ಹಾಕ್ತಿದ್ದೀನಿ, ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಬೇಬಿ ರೈಸೋಮ್ಸ್ ಇರೋ ಅರಿಶಿಣ ಕೊಂಬನ್ನು ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಕಿರೋನ್ನ ಯಾವುದಕ್ಕೆ ಇಲ್ಲ ಅದನ್ನು ಬಿಡ್ತಾಯಿದ್ದೀನಿ, ಎಲ್ಲನೂ ಕಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ಬೆಳೆಯುತ್ತೆ ಇಲ್ಲೋ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಈ ರೀತಿ ಬೇಬಿ ರೈಸಮ್ ಇರೋದನ್ನು ಮಾತ್ರ ಕಟ್ ಮಾಡಿಕೊಂಡು ನೀಟಾಗಿ ಆ ಗ್ರೋ ಬ್ಯಾಗ್ಸಲ್ಲಿ ನಾನು ಯಾವ ರೀತಿ ಇಡ್ತಾಯಿದ್ದೀನಿ ಅಂತೇಳಿ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ನನಗನ್ಸಿದ ಮಟ್ಟಿಗೆ ನಾವು ಸ್ವಲ್ಪ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಮನೆ ಪೂರ್ತಿಗೆ ಅರಿಶಿಣ ಅನ್ನೋದು ಆಗುತ್ತೆ. ಮನೆಯಲ್ಲೇ ಬೆಳೆಸ್ಕೋಬಹುದು, ಮನೆ ಪೂರ್ತಿಗೆ ವರ್ಷಕ್ಕಾಗಷ್ಟು ಬೆಳೆಸ್ಕೋಬೋದು. ಸೊ ದೊಡ್ಡ ದೊಡ್ಡ ಟಬ್ಗಳಲ್ಲಿ ಇಟ್ಕೊಂಡ್ರೂ ಚೆನ್ನಾಗೇ ಬೆಳೆಯುತ್ತೆ. ಹಾಗೆ ಅರಿಶಿಣ ಕೈಗೆ ಮೆತ್ಕೊಂಡಿದ್ದೆ ನೋಡಿ, ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಆ ಫಿಂಗರ್ಗೆ ಈ ಫಿಂಗರ್ಗೆ ಡಿಫ್ರೆನ್ಸ್ ಆಗ್ತಾಯಿದೆ, ಯೆಲ್ಲೋ ಕಲರ್ ಇದೆ. ಸೊ ಮನೆಯಲ್ಲೇ ನಾವು ಆರ್ಗ್ಯಾನಿಕ್ ಮೆಥಡಲ್ಲಿ ತರಕಾರಿ ಆಗಲಿ ಅರಿಶಿಣ ಆಗಲಿ ಏನೇ ಆದರೂ ಬೆಳೆಸ್ಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು, ನಮಗೂ ಖುಷಿ ಕೊಡುತ್ತೆ. ಹಾಗೆ ಇಷ್ಟುವರೆಗೆ ನನ್ನ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಾನು ನೋಡಿ ಈಗ ಯಾವ ರೀತಿಯೆಲ್ಲ ಅರಿಶಿಣ ಕೊಂಬುಗಳನ್ನು ನಾನು ಗ್ರೋ ಬ್ಯಾಗ್ಸಲ್ಲಿ ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಣ್ಣು ತೆಗಿಬೇಕು, ಅರ್ಧದವರೆಗೆ ತೆಗೆದು ಆಮೇಲೆ ಅರಿಶಿಣ ಕೊಂಬು ಇಟ್ಟಿದ್ದೀನಿ. ನಾವು ಒಂದು ವೇಳೆ ಮಣ್ಣು ಹಾಕೋದಿತ್ತು ಅಂತಂದರೆ, ಮೀನ್ಸ್ ನಾವು ಮುಂಚಿತವಾಗಿಯೇ ಅರಿಶಿಣ ಕೊಂಬು ಇಡ್ತೀವಿ ಅನ್ನೋಗಿದ್ರೆ ಅರ್ಧ ಮಣ್ಣು, ಅದಾದಮೇಲೆ ಅರಿಶಿಣ ಕೊಂಬಿಟ್ಟು ಅದಾದಮೇಲೆ ಅರ್ಧ ನಾವು ಮೇಲೆ ಮತ್ತೆ ಹಾಕಬೇಕು. ಇದು ಬಂದುಬಿಟ್ಟು ಗಾರ್ಡನ್ ಸಾಯಿಲು, ಗಾರ್ಡನ್ ಮಿಕ್ಸ್ ಅಂತ ಹೇಳ್ತೀನಿ. ಕೋಕೋಪೀಟು, ವರ್ಮಿ ಕಂಪೋಸ್ಟು ಹಾಗೂ ಗಾರ್ಡನ್ ಸಾಯಿಲ್ 3 ಮಿಕ್ಸ್ ಇದೆ. ಸೊ ಈ ಎಲ್ಲನೂ 1:1:1 ಈ ರೀತಿಯಲ್ಲೇ ಹಾಕಿದ್ದೀನಿ. ಬಟ್ ಕೋಕೋಪೀಟ್ ಕ್ವಾಂಟಿಟಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿದರೆ ನಾವು ಒಂದಿನ ಬಿಟ್ಟು ಒಂದಿನ ನೀರು ಹಾಕಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ, ಮಾಯ್ಶ್ಚರ್ ಹಾಗೆ ಮೇಂಟೈನ್ ಮಾಡುತ್ತೆ. ಸೊ ಇದೇ ರೀತಿ ನಾನು ಎಲ್ಲ ಬ್ಯಾಗ್ಸಲ್ಲೂ ಈ ರೀತಿ ಮಣ್ಣು ಹೊರಗಡೆ ತೆಗೆದು ಮಿಡಿಲಲ್ಲಿ ಅರಿಶಿಣ ಕೊಂಬು ಇಡ್ತಾ ಬಂದಿದ್ದೀನಿ. ಸೊ ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನನ್ನ ರಿಸಲ್ಟ್ ಎಲ್ಲ ನೆಕ್ಸ್ಟು ಮೀನ್ಸ್ 1 by 1 ನಾನು ಅಪ್ಡೇಟ್ ಮಾಡ್ತಾ ಬರ್ತೀನಿ. ಸಸಿ ಬಂದಮೇಲೆ ಹಾಗೂ ಯಾವ ರೀತಿ ಎಲ್ಲ ನಾನು ಮೇಂಟೈನ್ ಮಾಡಿದ್ದೀನಿ, ಹಾಗೂ ಪಾಸ್ ಆಗಿದ್ದೇನಾ ಅಥವಾ ಫೇಲ್ ಆಗಿದ್ದೇನಾ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಆಫ್ಟರ್ 22 months ಆದಮೇಲೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.